ನಮಸ್ಕಾರ. ಷೇರು ಮಾರುಕಟ್ಟೆಯಲ್ಲಿ ಮೊದಲ ಹೆಜ್ಜೆ ಇಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಬನ್ನಿ, ಈ ವಿವರಣೆಯಲ್ಲಿ ಆ ದಾರಿಯನ್ನ ತುಂಬಾನೇ ಸರಳವಾಗಿ, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಬುಲ್ ಮಾರ್ಕೆಟ್, ETF ಈ ಥರದ ಪದಗಳೆಲ್ಲ ಕೇಳಿ ಒಂಥರ ಗೊಂದಲ ಆಗ್ತಿದ್ಯಾ? ಚಿಂತೆ ಬೇಡ. ಈ ಮಾರ್ಗದರ್ಶಿ ಎಲ್ಲ ಗೊಂದಲಗಳನ್ನ ಬದಿಗಿಟ್ಟು ಹೂಡಿಕೆಯ ಜಗತ್ತಿನಲ್ಲಿ ಒಂದು ಕ್ಲಿಯರ್ ಆದ ದಾರಿಯನ್ನ ತೋರಿಸುತ್ತೆ. ಸರಿ, ನಮ್ಮ ಈ ಪಯಣವನ್ನ 5 ಸರಳ ಹಂತಗಳಾಗಿ ವಿಂಗಡಿಸಿದ್ದೇವೆ. ಮೊದಲು ಮಾರುಕಟ್ಟೆಯಲ್ಲಿರೋರು ಯಾರು, ಅವರ ಭಾಷೆ ಏನು, ಯಾವೆಲ್ಲ ಟೂಲ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ನಮ್ಮ ಮನಸ್ಥಿತಿಯನ್ನ ಹೇಗೆ ಹತೋಟಿಲಿಡೋದು ಅಂತ ನೋಡಿ, ಕೊನೆಗೆ ನಮ್ಮದೇ ಆದ ಒಂದು ಇನ್ವೆಸ್ಟಿಂಗ್ ಪ್ಲಾನ್ ಮಾಡೋಣ. ಹೀಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಣ. ನಮ್ಮ ಮೊದಲನೇ ಹೆಜ್ಜೆ, ಈ ಹೂಡಿಕೆ ಅಖಾಡಕ್ಕೆ ಧುಮುಕೋಕ್ಕೂ ಮುಂಚೆ ಇಲ್ಲಿ ಆಟ ಆಡೋ ಪ್ರಮುಖ ಆಟಗಾರರು ಯಾರು ಅಂತ ತಿಳಿದುಕೊಳ್ಳೋದು ತುಂಬಾನೇ ಮುಖ್ಯ. ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ 2 ತರಹದ ಹೂಡಿಕೆದಾರರಿದ್ದಾರೆ. ಒಂದು ಕಡೆ ದೈತ್ಯರು, ಅಂದ್ರೆ ಸಾಂಸ್ಥಿಕ ಹೂಡಿಕೆದಾರರು. ಇನ್ನೊಂದು ಕಡೆ ನಮ್ಮ ಹಾಗೆ ವೈಯಕ್ತಿಕವಾಗಿ ಹೂಡಿಕೆ ಮಾಡುವ ಚಿಲ್ಲರೆ ಹೂಡಿಕೆದಾರರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಶೇರ್ ಮಾರುಕಟ್ಟೆಯ ಒಟ್ಟು ವ್ಯಾಪಾರದಲ್ಲಿ ಸುಮಾರು 80% ಈ ಸಾಂಸ್ಥಿಕ ಹೂಡಿಕೆದಾರರಿಂದಲೇ ನಡೆಯುತ್ತೆ. ಅಂದ್ರೆ ಇಲ್ಲಿ ಅವ್ರದೇ ದೊಡ್ಡ ಆಟ. ಹಾಗಾದ್ರೆ ಇದರಿಂದ ಏನಾಗತ್ತೆ? ಯೋಚನೆ ಮಾಡಿ, ಅವರದೊಂದೊಂದು ದೊಡ್ಡ ಟ್ರೇಡ್ ಇದೆಯಲ್ಲ, ಅದು ಸಮುದ್ರದಲ್ಲಿ ದೊಡ್ಡ ಅಲೆ ಎಬ್ಸಿದ ಹಾಗೆ. ಈ ಅಲೆಗಳೇ ಮಾರುಕಟ್ಟೆಯನ್ನ ಮೇಲೆ ಕೆಳಗೆ ಮಾಡುತ್ತೆ. ನಮ್ಮಂಥ ಚಿಲ್ಲರೆ ಹೂಡಿಕೆದಾರರು ಈ ಅಲೆಗಳನ್ನ ಅರ್ಥ ಮಾಡ್ಕೊಂಡು ಈಜೋದು ಕಲಿಬೇಕು. ಇದು ತುಂಬಾನೇ ಮುಖ್ಯವಾದ ವಿಷಯ. ಸರಿ, ಮಾರುಕಟ್ಟೆಯ ಆಟಗಾರರ ಪರಿಚಯ ಆಯಿತು. ಈಗ ಅವರ ಭಾಷೆಯನ್ನ ಕಲಿಯೋಣ ಬನ್ನಿ. ವಾಲ್ ಸ್ಟ್ರೀಟ್ನ ಕೆಲವು ಮುಖ್ಯ ಪದಗಳನ್ನ ಅರ್ಥ ಮಾಡಿಕೊಳ್ಳೋಣ. ಎಲ್ಲದಕ್ಕಿಂತ ಮುಖ್ಯವಾದ ಪದ ಅಂದ್ರೆ ಸ್ಟಾಕ್. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಂಪನಿಯ ಒಂದು ಸಣ್ಣ ಪಾಲಿನ ಮಾಲೀಕತ್ವವನ್ನ ಹೊಂದೋದು. ಕೆಲವು ಸ್ಟಾಕ್ಗಳು ಡಿವಿಡೆಂಡ್ ಅಂತ ಕೊಡ್ತೇವೆ. ಇದನ್ನ ಆ ಕಂಪನಿಯಲ್ಲಿ ನಾವು ಪಾಲುದಾರರಾಗಿರೋದಕ್ಕೆ ಅವರು ನಮಗೆ ಕೊಡುವ ಒಂದು ಥ್ಯಾಂಕ್ ಯು ಬೋನಸ್ ಅಂತ ಅನ್ಕೊಳ್ಬಹುದು. ಮತ್ತೆ ಹೆಚ್ಚಿನವರ ಮುಖ್ಯ ಗುರಿ ಬಂಡವಾಳ ಲಾಭ ಅಥವಾ ಕ್ಯಾಪಿಟಲ್ ಗೇನ್ ಗಳಿಸೋದು. ಅಂದ್ರೆ ಒಂದು ಸ್ಟಾಕ್ ಅನ್ನ ಕೊಂಡ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಲಾಭ ಮಾಡೋದು. ಇದಲ್ದೆ ಮಾರುಕಟ್ಟೆಗೆ 2 ಮುಖ್ಯ ಮೂಡ್ಗಳಿರ್ತವೆ. ಗೂಳಿ ತನ್ನ ಕೊಂಬನ್ನ ಹೇಗೆ ಮೇಲಕ್ಕೆತ್ತಿ ನುಗ್ಗುತ್ತೋ ಹಾಗೆ ಬೆಲೆಗಳು ಏರ್ತಾ ಹೋದ್ರೆ ಅದನ್ನ ಬುಲ್ ಮಾರ್ಕೆಟ್ ಅಂತಾರೆ. ಕರಡಿ ತನ್ನ ಪಂಜದಿಂದ ಕೆಳಕ್ ಹುಡಿಯೋ ಹಾಗೆ ಬೆಲೆಗಳು ಇಳಿತಾ ಬಂದ್ರೆ ಅದನ್ನ ಬೇರ್ ಮಾರ್ಕೆಟ್ ಅಂತ ಕರೀತಾರೆ. ಓಕೆ, ಈಗ ಮಾರುಕಟ್ಟೆಯ ಭಾಷೆಯ ಬೇಸಿಕ್ಸ್ ಗೊತ್ತಾಯ್ತು. ಈಗ ನಮ್ಮ ಹೂಡಿಕೆಯ ಶಸ್ತ್ರಾಗಾರಕ್ಕೆ ಸರಿಯಾದ ಉಪಕರಣಗಳನ್ನ ಅಂದ್ರೆ ಟೂಲ್ಸ್ ಅನ್ನ ಆಯ್ಕೆ ಮಾಡೋ ಸಮಯ. ವೈಯಕ್ತಿಕ ಸ್ಟಾಕ್ಗಳ ಅಥವಾ ETF ಯಾವುದು ಸರಿ? ETF ಅಂದ್ರೆ ಒಂದು ರೀತಿ ರೆಡಿಮೇಡ್ ಊಟದ ತಟ್ಟೆ ಇದ್ದ ಹಾಗೆ. ಹೇಗೆ ಒಂದೇ ತಟ್ಟೆಯಲ್ಲಿ ಬೇರೆ ಬೇರೆ ತರಹದ ಅಡುಗೆ ಇರುತ್ತೋ ಹಾಗೆ ಒಂದೇ ETFನಲ್ಲಿ 100 ಕಂಪನಿಗಳ ಸ್ಟಾಕ್ಗಳಿರ್ತವೆ. ಇದು ಹೂಡಿಕೆಯನ್ನ ಸುಲಭವಾಗಿ ಡೈವರ್ಸಿಫೈ ಮಾಡಲು ಸಹಾಯ ಮಾಡುತ್ತೆ. ನೋಡಿ, ಈ ಹೋಲಿಕೆ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ. ಒಂದೇ ಕಂಪನಿ ಮೇಲೆ ಫೋಕಸ್ ಮಾಡಿ ಜಾಸ್ತಿ ರಿಸ್ಕ್ ತಗೊಂಡು ಜಾಸ್ತಿ ರಿಟರ್ನ್ಸ್ ಪಡೆಯೋಕೆ ರೆಡಿ ಇದ್ರೆ ಇಂಡಿವಿಜುವಲ್ ಸ್ಟಾಕ್ಸ್ ಸರಿ. ಆದ್ರೆ ಇಲ್ಲ, ನಮಗೆ ರಿಸ್ಕ್ ಬೇಡ, ಸುರಕ್ಷಿತವಾಗಿ ಶುರು ಮಾಡಬೇಕು ಅಂದ್ರೆ ಆಗ ETFಗಳು ಒಂದು ಬೆಸ್ಟ್ ಚಾಯ್ಸ್. ಈಗ ಈ ಪಯಣದ ಒಂದು ಬಹಳ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅದು ನಮ್ಮ ಮನಸ್ಸಿನೊಳಗಿನ ಯುದ್ಧ, ಅಂದರೆ ನಮ್ಮದೇ ಮಾನಸಿಕ ದೌರ್ಬಲ್ಯಗಳನ್ನ ಗೆಲ್ಲೋದು. ಇದರಲ್ಲಿ ಮೊದಲನೇದು ನಷ್ಟದ ಭಯ. ಇದು ಒಂದು ವಿಚಿತ್ರವಾದ ಮಾನಸಿಕ ಪ್ರವೃತ್ತಿ. ಅಂದ್ರೆ ನಮ್ಗೆ ₹100 ಲಾಭ ಆದಾಗ ಸಿಗೋ ಖುಷಿಗಿಂತ ₹100 ನಷ್ಟ ಆದಾಗ ಆಗೋ ನೋವೇ 2 ಪಟ್ಟು ಜಾಸ್ತಿ ಇರುತ್ತೆ. ಇದನ್ನು ಎದುರಿಸಲು ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಹೂಡಿಕೆ ಮಾಡೋಕ್ಕೂ ಮುಂಚೆನೇ ಯಾವಾಗ ಮಾರಾಟ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿಬಿಡ್ಬೇಕು. ಹೀಗೆ ಮಾಡಿದ್ರೆ ನಾವು ಭಾವನೆಗಳನ್ನ ಬದಿಗಿಟ್ಟು ತರ್ಕಬದ್ಧವಾಗಿ ನಿರ್ಧಾರ ತಗೊಳ್ಳೋಕೆ ಸಾಧ್ಯವಾಗುತ್ತೆ. ಇನ್ನೊಂದು ದೊಡ್ಡ ಅಪಾಯ ಅಂದ್ರೆ ಹಿಂಡು ಮನೋಭಾವ. ಅಂದ್ರೆ ಬೇರೆಯವರೆಲ್ಲ ಏನ್ ಮಾಡ್ತಿದ್ದಾರೋ ನಾವು ಅದನ್ನೇ ಮಾಡೋದು. ಅದರಲ್ಲೂ ಮಾರುಕಟ್ಟೆ ತುಂಬಾನೇ ಮೇಲೆ ಹೋದಾಗ ಅಥವಾ ಕೆಳಗೆ ಬಿದ್ದಾಗ ಈ ಪ್ರವೃತ್ತಿ ಹೆಚ್ಚಾಗತ್ತೆ. ಇದರಿಂದ ಪಾರಾಗೋಕೆ ಇರೋ ಉತ್ತಮ ದಾರಿ ಅಂದ್ರೆ ನಮ್ಮದೇ ಆದ ಒಂದು ಪ್ಲಾನ್ ಮಾಡ್ಕೊಳ್ಳೋದು. ನಮ್ಮ ಗುರಿಗಳಿಗೆ ತಕ್ಕ ಹಾಗೆ ಒಂದು ಯೋಜನೆಯನ್ನ ರೂಪಿಸಿ ಅದಕ್ಕೆ ಕಟ್ಟುನಿಟ್ಟಿನಾಗಿ ಬದ್ಧರಾಗಿರಬೇಕು. ಆಗ ಮಾರುಕಟ್ಟೆಯ ಗದ್ದಲದಲ್ಲಿ ದಾರಿ ತಪ್ಪೋ ಸಾಧ್ಯತೆ ಕಡಿಮೆ. ಫೈನಲಿ, ಇಲ್ಲಿಯವರೆಗೆ ಕಲಿತಿದ್ದನ್ನೆಲ್ಲ ಸೇರಿಸಿ ನಮ್ಮ ಈ ಹೂಡಿಕೆಯ ಪಯಣವನ್ನ ಪ್ರಾರಂಭಿಸೋಕೆ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ.
ಸರಿ, ಹೂಡಿಕೆ ಶುರು ಮಾಡೋಕ್ಕೆ ಬೇಕಾದ 5 ಸಿಂಪಲ್ ಸ್ಟೆಪ್ಸ್ ನೋಡೋಣ. ಮೊದಲನೇದಾಗಿ ನಮ್ಮ ಗೋಲ್ಸ್ ಏನು ಅಂತ ಸ್ಪಷ್ಟವಾಗಿ ನಿರ್ಧಾರ ಮಾಡಬೇಕು. ಎರಡನೇದು ಒಂದು ಆನ್ಲೈನ್ ಬ್ರೋಕರೇಜ್ ಅಕೌಂಟ್ ಓಪನ್ ಮಾಡೋದು. ಮೂರನೇದು ನಮ್ಮ ಬ್ಯಾಂಕ್ ಅಕೌಂಟ್ನಿಂದ ಅದಕ್ಕೆ ಹಣ ಹಾಕೋದು. ನಾಲ್ಕನೇದು ನಮ್ಮ ಮೊದಲ ಇನ್ವೆಸ್ಟ್ಮೆಂಟನ್ನು ಆರಿಸೋದು. ಶುರುನಲ್ಲಿ ಒಂದು S&P 500 ETF ತರಹದ ಡೈವರ್ಸಿಫೈಡ್ ಚಾಯ್ಸ್ ಒಳ್ಳೆಯದು. ಕೊನೆಯದಾಗಿ 5ನೇ ಸ್ಟೆಪ್, ಇದೊಂದು ಮ್ಯಾರಥಾನ್, ಸ್ಪ್ರಿಂಟ್ ಅಲ್ಲ. ಹಾಗಾಗಿ ಯಾವಾಗಲೂ ನಮ್ಮ ಪೋರ್ಟ್ಫೋಲಿಯೋ ನೋಡ್ತಾ ಇರಬೇಕು ಮತ್ತೆ ಹೊಸ ವಿಷಯಗಳನ್ನು ಕಲಿತಾ ಇರಬೇಕು. ವಾರೆನ್ ಬಫೆಟ್ ಅವರ ಒಂದು ಪ್ರಸಿದ್ಧ ಮಾತಿದೆ, ಷೇರು ಮಾರುಕಟ್ಟೆ ಅನ್ನೋದು ಆತುರಗಾರರಿಂದ ತಾಳ್ಮೆವಂತರಿಗೆ ಹಣವನ್ನು ವರ್ಗಾಯಿಸುವ ಒಂದು ಸಾಧನ. ಇದರರ್ಥ ಏನ್ಗತ್ತಾ? ನಿಜವಾದ ಯಶಸ್ಸು ಸಿಗೋದು ವೇಗದಿಂದ ಅಲ್ಲ, ಬದಲಾಗಿ ನಿಧಾನ, ಸ್ಥಿರ ಮತ್ತು ಶಿಸ್ತಿನಿಂದ ಹೋದಾಗ ಮಾತ್ರ. ಈ ನಕ್ಷೆ ಕೈಯಲ್ಲಿದ್ದಾಗ ಗೊಂದಲದ ಭಾವನೆ ಹೋಗಿ ಈಗ ಒಂದು ಆತ್ಮವಿಶ್ವಾಸ ಬಂದಿರಬಹುದು. ಈಗ ಉಳಿದಿರೋದು ಒಂದೇ ಪ್ರಶ್ನೆ, ಈ ಹೊಸ ದಾರಿಯಲ್ಲಿ ನಮ್ಮ ಮೊದಲ ಹೆಜ್ಜೆ ಯಾವುದು?